ಫಾರಿನ್ನಲ್ಲಿ ಸೆಟಲ್ ಆಗ್ಬಿಟ್ರ ಪ್ರಜ್ವಲ್ ರೇವಣ್ಣ. ಮತ್ತೆ ಫ್ಲೈಟ್ ಟಿಕೆಟ್ ರದ್ದು ಮಾಡಿದ್ದಾರೆ. ಮೇ 15ರ ವಿಮಾನ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್. ಮೇ 15ಕ್ಕೆ ಬೆಂಗಳೂರಿಗೆ ಬರಲು ಟಿಕೆಟ್ ಬುಕ್ ಆಗಿತ್ತು, ಆದ್ರೆ ದಿಢೀರ್ ಅಂತ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಫಾರಿನ್ನಲ್ಲೇ ಸೆಟಲ್ ಆಗ್ಬಿಟ್ರ? ಹಾಗಾದ್ರೆ ಯಾಕೆ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ? ಇವರನ್ನ ಯಾಕೆ ಇಷ್ಟು ಲೂಸ್ ಬಿಟ್ಟಿದ್ದಾರೆ, ಅಥವಾ ಇವರ ವಿರುದ್ಧ ಕಠಿಣ ಕ್ರಮ ಯಾಕೆ ಆಗ್ತಾ ಇಲ್ಲ? ಜೊತೆಗೆ ಈತ ಈ ಒಂದು ಪ್ರಕರಣದ ಮೊದಲ ಆರೋಪಿ. ಈಗಾಗಲೇ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅದಾದ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾಯಿತು. ಆದ್ರೆ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಮಾತ್ರ ಇದುವರೆಗೂ ಕಾಣಿಸ್ತಾ ಇಲ್ಲ, ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ SIT ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ರಾಜ್ಯದ ಜನ ಮಾಡ್ತಾ ಇದ್ದಾರೆ.